ಸಮ್ಮರ್ ಅಂದರೆ ಮಾವಿನ ಹಣ್ಣು. ಮಾವಿನ ಹಣ್ಣು ಅಂತಂದರೆ ಕೇಸರಿ ಬಾತ್ ಮಾಡಲೇಬೇಕು. ಸೊ ಮಾವಿನ ಹಣ್ಣಿನ ಸೀಸನಲ್ಲಿ ಎಲ್ಲ ಥರದ ಮಾವಿನ ಹಣ್ಣಿನ ಅಥವಾ ಮಾವಿನಕಾಯಿಂದ ರೆಸಿಪಿನ ಎಲ್ಲರೂ ಮಾಡ್ತಾರೆ. ಸೊ ನಾನಿವತ್ತು ತುಂಬ ಕ್ರೇವಿಂಗ್ ಆಗಿ ಮ್ಯಾಂಗೋ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಇದು ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ನೀವು ಯಾವುದೇ ರೆಸ್ಟೋರೆಂಟ್ ಯಾವುದೇ ಹೋಟ್ಲಿಗೇನು ಕಮ್ಮಿ ಇರಲಿಲ್ಲ. ಯಥೇಚ್ಛವಾಗಿ ತುಪ್ಪ ಮತ್ತು ಡ್ರೈ ಫ್ರೂಟ್ಸು ಮತ್ತು ಮ್ಯಾಂಗೋ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಮಾಡಿದ್ರೆ ಸಿಕ್ಕಾಬಡೆ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪನ ಚೆನ್ನಾಗಿ ಬಿಸಿ ಮಾಡಬೇಕು. ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು ಪಾವಷ್ಟು ನಾನು ಮೀಡಿಯಮ್ ರವೆನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೋಬೇಕು. ನೀವು ದೊಡ್ಡ ಊರಿ ಇಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಈ ಥರ ಬಿಡಿಯಾಗಿ ಚೆನ್ನಾಗಿ ರವೆ ತುಪ್ಪನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಡೀ ಮನೆ ಘಮ ಘಮ ಅಂತ ಸ್ಮೆಲ್ ಬರಬೇಕು. ಸೊ ಹಾಗಾಗಿ ಈ ಥರ ಪಾವಲ್ಲಿ ನಾನು ಒಂದು ಪಾವಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. ಹಾಗೆ ಇದೇ ಪಾವ್ಗೆ ನಾವು ಇವಾಗ 1.5 ಕಪ್ಪಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಕುದಿಸಿ ಈ ಥರ ಹಾಕಬೇಕಾಗತ್ತೆ. ಸೊ ನಾನು ಆ ಪಾವು ತೋರಿಸಿದ್ನಲ್ಲ, ಸೊ ಪಾವು ಅಥವಾ ಲೋಟ, ನೀವು ಯಾವ ಲೋಟ ಅಥವಾ ಯಾವ ಕಪ್ ಯೂಸ್ ಮಾಡ್ತೀರಾ ಅದೇ ರೇಷಿಯೋನ ಯೂಸ್ ಮಾಡಿ. ಸೊ ಒಂದು ಪಾವ್ಗೆ 1.5 ಪಾವಷ್ಟು ಕುದಿತಾ ಇರೋ ಬಿಸಿ ನೀರನ್ನು ಇಲ್ಲಿ ನಾನು ಹಾಕಿ ಚೆನ್ನಾಗಿ ಯಾವುದೇ ಥರ ಗಂಟಿಲ್ಲದೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವುದೇ ಥರ ಗಂಟು ಇರಬಾರ್ದು ಅಂತಂದರೆ ಈ ಕಡೆ ನೀರು ಹಾಕ್ತಾ ಈ ಕಡೆ ಕೈ ಆಡಿಸ್ತಾ ಇರಬೇಕಾಗತ್ತೆ. ಸೊ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಒಂದು 2-3 ನಿಮಿಷ ಇದನ್ನು ಬೇಯಿಸೋಕ್ಕೆ ಬಿಟ್ಬಿಡಬೇಕು. ಕ್ಲೋಸ್ ಮಾಡಿ ಬೇಯಿಸಿ, ಇಲ್ಲಾಂತಂದರೆ ಇದು ಕೈಗೆ ಹಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಚೆನ್ನಾಗಿ ಬೆಂದ ಮೇಲೆ ಇದನ್ನು ತೆಗೆದು ಮತ್ತೆ ಮಿಕ್ಸ್ ಮಾಡಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಚೆನ್ನಾಗಿ ಕುಕ್ ಆದರೆ ಸ್ವಲ್ಪ ತುಪ್ಪ ಮೇಲೆ ಬರುತ್ತೆ. ಹಾಗೆ ಈ ಥರ ರವೆ ಪ್ಯಾನಿಗೆ ಅಂಟ್ಕೊಳ್ಳಲ್ಲ. ಸೊ ಅಂಟ್ಕೊಳ್ದೇ ಇರೋ ಥರ ನೀವು ಅಷ್ಟು ನೀರು ಹಾಕಬೇಕಾಗತ್ತೆ. ಸೊ ನಾನು ಯಾವ ಕಪ್ಪಲ್ಲಿ ರವೆ ಮತ್ತು ನೀರನ್ನು ಹಾಕಿದ್ನೋ ಅದೇ ಕಪ್ಪಲ್ಲಿ ಅರ್ಧದಿಂದ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಈ ಸಕ್ಕರೆ ಅಂಶನ ನೀವು ಎಷ್ಟು ಬೇಕು ಅಷ್ಟು ಸಿಹಿನ ಹಾಕ್ಕೊಳ್ಳಿ. ಯಾಕಂದರೆ ಕೆಲವು ಮಾವಿನ ಹಣ್ಣಲ್ಲಿ ತುಂಬ ಅಂದರೆ ತುಂಬ ಸಿಹಿ ಇರುತ್ತೆ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಇದು ಎರಡನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಹಾಕಿದ ತಕ್ಷಣ ಇದಕ್ಕೆ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಬರೀ 1.5 ಕಪ್ಪಷ್ಟು ಮಾತ್ರ ಸ್ಟಾರ್ಟಿಂಗಲ್ಲಿ ನೀರು ಹಾಕಿದ್ದು. ತುಂಬ ನೀರು ಹಾಕಿದ್ರೆ ಇದು ಚೆನ್ನಾಗಿ ಬರಲ್ಲ. ಸೊ ಇವಾಗ ನಾನು ಇಲ್ಲಿ ಮಾವಿನ ಹಣ್ಣಿನ ಯೂಸ್ ಮಾಡ್ತಾಯಿದ್ದೀನಿ. ಇದು ಕಲರ್ ಹಿಂಗಿರ್ಬೋದು, ಅದೇ ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಇದರಲ್ಲಿ ಮಾವಿನ ಹಣ್ಣನ್ನು ತೊಗೊಂಡು ಚೆನ್ನಾಗಿ ನೀವು ಗ್ರೈಂಡ್ ಮಾಡಬೇಕಾಗತ್ತೆ. ಯಾವುದೇ ಥರ ಪಲ್ಪ್ ಇಲ್ಲದೆ ಇರೋ ಥರ ಗ್ರೈಂಡ್ ಮಾಡಬೇಕು. ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ನೋಡಿ ಈ ಥರ ರವೆ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಿಡಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಮಾವಿನ ಹಣ್ಣನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು ಒಂದು 2-3 ಸ್ಯಾಫ್ರನ್ ಅಂದರೆ ಕೇಸರಿ ಕೂಡ ಹಾಕಿದ್ದೀನಿ, ಸ್ವಲ್ಪ ಕಲ್ಲರ್ಗಷ್ಟೇ. ನೀವು ಕೇಸರಿನ ಬಿಸಿ ನೀರಿಗೆ ಹಾಕಿ ಅಥವಾ ಬಿಸಿ ಹಾಲಿಗೆ ಹಾಕಿ ಕೂಡ ಮಾಡ್ಬೋದು. ನಾನಿಲ್ಲಿ ಹಾಲು ಯೂಸ್ ಮಾಡದೇ ಇರೋದ್ರಿಂದ ಡೈರೆಕ್ಟಾಗಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿರೋ ಕೇಸರಿ ಬಾತು ಆಲ್ಮೋಸ್ಟ್ ರೆಡಿ ಆಗೇ ಹೋಯಿತು. ನೀವು ಬೇಕಾದರೆ ಇನ್ನೊಂದು ಚೂರು ನೀರು ಹಾಕಿ ಇನ್ನೊಂದು 5-6 ನಿಮಿಷ ಇದನ್ನು ಕುಕ್ ಮಾಡ್ಬೋದು. ಇವಾಗ ಒಂದು ಸಣ್ಣ ಪ್ಯಾನಲ್ಲಿ ತುಪ್ಪನ ಹಾಕಿ ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ, ಇದರ ಮೇನ್ ಇಂಗ್ರೀಡಿಯೆಂಟ್ ಏನಂತಂದರೆ ಒಂದು 2-3 ಲವಂಗ ಹಾಕಬೇಕು. ಆ ಲವಂಗ ಹಾಕೋದ್ರಿಂದ ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಹೆಚ್ಕೊಂಡು ಈ ಥರ ಹಾಕ್ತಾಯಿದ್ದೀನಿ. ನೀವು ದ್ರಾಕ್ಷಿ ಕೂಡ ಹಾಕ್ಬೋದು. ನನಗೆ ಸ್ವಲ್ಪ ದ್ರಾಕ್ಷಿ ಅಂದರೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ದ್ರಾಕ್ಷಿ ಹಾಕಲಿಲ್ಲ. ಸೊ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಮೇಲೆ ಹಾಕಿ ಒಂದು 2-3 ನಿಮಿಷ ಕ್ಲೋಸ್ ಮಾಡಿ ಇದನ್ನು ಬಿಟ್ಟರೆ ಮಾವಿನ ಹಣ್ಣಿನ ಕೇಸರಿ ಬಾತು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೊ ಇದನ್ನು ನೀವು ನಿಮ್ಮ ಮನೆಯವರಿಗೆ ಸರ್ವ್ ಮಾಡಿ, ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಂಪ್ಲೀಟ್ ರೆಸಿಪಿ ಕೂಡ ಹಾಕಿರ್ತೀನಿ. ದಯವಿಟ್ಟು ಫಾಲೋ ಮಾಡಿ, ನನ್ನ ಪೇಜ್ಗೆ ಸಪೋರ್ಟ್ ಮಾಡಿ. ಇದೇ ಥರ ರೆಸಿಪೀಸ್ ನಾನು ನೆಕ್ಸ್ಟ್ ಹಾಕ್ತಾಯಿರ್ತೀನಿ. ಇನ್ಯಾವ ಮ್ಯಾಂಗೋ ರೆಸಿಪೀಸ್ ಬೇಕು ಅಂತ ನೀವು ನನಗೆ ಕಾಮೆಂಟ್ಸಲ್ಲಿ ಹೇಳಿ, ನಾನು ಖಂಡಿತ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.